ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೂ. ನಾನು ಜೀನಾ ಮಾರ್ಟಿಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಒಂದು ಭಾಗ್ಯ ಚಂದ್ರು ವ್ಲಾಗ್ಸ್ ಅಂತ ಒಂದು ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಅವರು ವಿಡಿಯೋ ನೋಡ್ತಾ ಇರುವಾಗ ಅವರ ಮನೆಯಲ್ಲಿ ಇಷ್ಟು ಒಂದು ದಾಸವಾಳದ ಗಿಡಗಳಿವೆ. ಎಷ್ಟು ಕಲರ್ಸ್ ಅಂದರೆ ನನಗೆ ನನ್ನ ಮನಸ್ಸೆಲ್ಲ ಅಲ್ಲೇ ಹೋಗಿ ಎಲ್ಲ ತಗೊಂಡು ಬರುವ ಅಂತ ಆಯಿತು. ಅಷ್ಟು ಕಲರ್ಸ್ ಇದೆ ಅವರ ಹತ್ರ. ಸ್ಪೆಷಲಿ ನನಗೆ ಗಿಡಗಳು ಪ್ರಾಣಿಗಳಂದರೆ ತುಂಬ ಇಷ್ಟ. ಆಗಿರುವಾಗ ನಾನು ಏನು ಮಾಡಿ ತರುವುದು ಅಂತ ನೋಡುವಾಗ ಅವರ ನಂಬರ್ ಇತ್ತು. ವಿಡಿಯೋದಲ್ಲಿ ಅವರ ನಂಬರ್ ಇರ್ತದೆ. ಸೊ ಆ ನಂಬರನ್ನು ನಾನು ವಾಟ್ಸಪ್ಪಲ್ಲಿ ಡಯಲ್ ಮಾಡಿ ಅವರಿಗೆ ಹೇಳಿದೆ ನನಗೆ ಕಳಿಸ್ತೀರಾ ಅಂತ. ಸೊ ಅವರು ಯಾವುದು ಬೇಕು ಹೇಳಿ ಮೇಡಮ್, ನಿಮಗೆಲ್ಲ ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಬಟ್ ನನಗೆ ಒಂದು ಪ್ರಾಬ್ಲಮ್ ಇತ್ತು, ನಾನು ಊರಲ್ಲಿಲ್ಲ, ನಾನು ಆಗಸ್ಟಲ್ಲಿ ಬರೋದು, ಏನು ಮಾಡೋದು ಅಂತ ಹೇಳುವಾಗ ಅವರು ಹೇಳಿದರು ನೀವು ಬುಕ್ ಮಾಡಿ ಇಡಿ, ನಾನು ರಿಸರ್ವ್ ಮಾಡಿ ಇಡ್ತೇನೆ, ನಿಮಗೆ ಯಾವಾಗ ಬೇಕು ನೋಡಿ ಆವಾಗ ಕಳಿಸ್ತೇನೆ ಅಂತ ಹೇಳಿದರು. ಹಾಗೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಬಟ್ ನನಗೆ ನಾನು ಭಾವಿಸಿದ ಟೈಮಲ್ಲಿ ಬರಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇಲ್ಲಿ ಯುದ್ಧ ಎಲ್ಲ ಇದೆ ಅಲ್ಲ, ನನಗೆ ಕರೆಕ್ಟ್ ವಿಮಾನ ಇಲ್ಲ. ಅದಕ್ಕಾಗಿ ನಾನು ಸ್ವಲ್ಪ ಲೇಟ್ ಆಯಿತು. ಬಟ್ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ನೀವು ಕಳಿಸಿ ಅಂತ. ಆವಾಗ ಇವರು ಮೊನ್ನೆ ಹೇಳಿದರು ನಾನು ಕಳಿಸ್ತೇನೆ ಅಂತ. ನಾನು ಒಂದು 2-3 ದಿವಸ ಆಗ್ಬೋದು ಅಂತ ಎಲ್ಲ ಅರೇಂಜ್ ಮಾಡಿದ್ದೆ ಅದು ನೆಡಲಿಕ್ಕೆ. ಬಟ್ ಒಂದೇ ದಿವಸದಲ್ಲಿ ನಮಗೆ ಉಡುಪಿಗೆ ಬಂದು ರೀಚ್ ಆಗಿದೆ. ನಮ್ಮ ಫ್ರೆಂಡ್ ಕರ್ಣ ಅಂತ ಇದ್ದಾರೆ ಆಟೋದವರು, ಅವರು ಹೋಗಿ ಅದನ್ನು ತಗೊಂಡು ಬಂದರು. ಮತ್ತು ನಾವು ನೆಡಲಿಕ್ಕೆ ಅಂತ ಎಲ್ಲ ಜನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಅದನ್ನೆಲ್ಲ ರೆಡಿ ಮಾಡುವಾಗ ನಮಗೆ ಏನು ಗೊತ್ತಾ, ಅಲ್ಲಿ ತುಂಬ ಮಳೆ ಕೂಡ ಇದೆ. ಏನು ಮಾಡೋದು ಅಂತ ನಾನು ತುಂಬ ಟೆನ್ಷನಲ್ಲಿದ್ದೆ. ಎಂತ ಮಾಡೋದು ಇವಾಗ, ಎಲ್ಲ ಗಿಡ ಸಾಯ್ತದೆ ಏನೋ, ಇವಾಗ ಮಳೆಯಲ್ಲಿ ನೆಟ್ಟರೆ ಎಂತ ಮಾಡೋದು, ಅದು ಕೊಳೆತು ಹೋಗ್ತದೆ ಹಾಗೆಲ್ಲ ಭಾವಿಸಿದೆ. ಬಟ್ ಏನೋ ಆಗಲಿ ಅಂತ ನಾನು ಹೇಳಿದಾಗೆ ಅವರು ನಮಗೆ ನೆಡಲಿಕ್ಕೆ ಯಾರು ಹೇಳಿದ್ದೆ ಅಲ್ಲ ನಾನು, ಅವರು ಒಳ್ಳೆ ಮಾಡಿ ನನಗೆ ನೆಟ್ಟು ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ವಿಡಿಯೋವನ್ನು ನಾನು ಹಾಕಿದ್ದೇನೆ ಈ ವಿಡಿಯೋದಲ್ಲಿ. ನೋಡಿ ಎಷ್ಟು ನಾನು ಸಿಲೆಕ್ಟ್ ಮಾಡಿದ್ದೇನೆ ನೋಡಿ. ಇದು ಎಲ್ಲ ಭಾಗ್ಯಚಂದ್ರು ಅವರ ಗಿಡಗಳು. ಗಿಡಗಳಂತೂ ತುಂಬ ಸೂಪರ್ ಆಗಿವೆ, ಎಷ್ಟು ಚೆಂದ ಇವೆ ಅಂದರೆ ಹೇಳುವುದೇ ಬೇಡ. ಬಟ್ ನಾನು ನೆಡುವಾಗ 2-3 ದಿವಸ ಲೇಟಾಗಿ ಸ್ವಲ್ಪ ಬಾಡಿದೆ. ಬಟ್ ಏನೂ ಆಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ನೋಡಿ ಇವರು ಹೀಗೆ ನನಗೆ 4 ಪ್ಯಾಕ್ ಮಾಡಿ 25 ಗಿಡಗಳನ್ನು ಚೆಂದ ಮಾಡಿ ಪ್ಯಾಕ್ ಮಾಡಿ ಒಂದೇ ಪ್ಯಾಕಲ್ಲಿ ಹಾಕಿ ಕಳಿಸಿದ್ದಾರೆ. ಅದು ಒಂದೇ ದಿವಸದಲ್ಲಿ ಬಂದಿದೆ. ಸೊ ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ. ಸೊ ಇವಾಗ ಇವರು ನೆಡಲಿಕ್ಕೆ ಬಂದಿದ್ದಾರೆ. ನಾನು ಹೇಳಿದೆ ಅವರ ಹತ್ರ ಎಲ್ಲಿ ನೆಡಬೇಕು ಅಂತ ನಮ್ಮ ಜಾಗದಲ್ಲಿ ವಿಡಿಯೋ ಕಾಲ್ ಮಾಡಿ. ಸೊ ಅದರಂತೆ ಅವರು ನೆಡ್ತಾ ಇದ್ದಾರೆ. ಡೀಪು ಇದು ಮಾಡೋದು ಬೇಡ, ಸ್ವಲ್ಪ ಮೇಲೆನೇ ನೆಡಿ ಅಂತ ಹೇಳಿದ್ದೇನೆ. ಯಾಕಂದರೆ ಡೀಪ್ ಮಾಡಿ ಅದು ತುಂಬ ಹೊಂಡದ ಥರ ಮಾಡಿದರೆ ನೀರು ನಿಂತರೆ ಉಂಟಲ್ಲ, ಅದರ ಬೇರುಗಳೆಲ್ಲ ಕೊಳೆತು ನೀರಲ್ಲಿ ಅದು ಗಿಡಗಳೆಲ್ಲ ಸಾಯ್ತವೆ. ಸೊ ಅದಕ್ಕಾಗಿ ನಾನು ಹೇಳಿದೆ ಜಸ್ಟು ಮೇಲೆನೇ ನೆಡಿ ಅಂತ. ಅವರು ಕೂಡ ನಾನು ಹೇಳಿದಾಗೆ, ಮತ್ತು ಅವರಿಗೆ ಸಹ ತುಂಬ ಅನುಭವ ಇದೆ. ಸೊ ಆ ಥರ ಅವರು ನೆಟ್ಟಿದ್ದಾರೆ. ನೆಡುವ ಮುಂಚೆ ಅವರು ಫಸ್ಟಿಗೆ ಗೊಬ್ಬರ ಹಾಕಿದ್ದಾರೆ. ತುಂಬ ಗೊಬ್ಬರ ತಂದಿದ್ದಾರೆ. ಅಂದರೆ 25 ಗಿಡಗಳನ್ನು ನೆಡಬೇಕಲ್ಲ. ಸೊ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ನಂತರ ಅವರು ಬರುವಾಗ ಎಲ್ಲ ತಂದು ಬಂದಿದ್ದಾರೆ. ಗೊಬ್ಬರ ಮತ್ತು ಮರಳು ಮತ್ತು ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ತಗೊಂಡು ಬಂದು ಅವರು ನನಗೆ ನೆಟ್ಟು ಕೊಟ್ಟಿದ್ದಾರೆ. ನಾನು ಏನು ಪ್ರಾರ್ಥಿಸ್ತೇನೆ, ನಾನು ಹೋಗುವವರೆಗೆ ಎಲ್ಲ ಗಿಡಗಳು ಜೀವ ಇದ್ದು ನಂತರ ಕೂಡ ಎಲ್ಲ ಗಿಡಗಳು ಜೀವ ಆದರೆ ನನ್ನ ತೋಟ ಅಂತೂ ಎಷ್ಟು ಸುಂದರ ಕಾಣ್ಬೋದು ಅಂತ ನಾನೇ ಕನಸು ಕಾಣ್ತಾ ಇದ್ದೇನೆ. ನೋಡಬೇಕು ಇವಾಗ ಎಷ್ಟು ಗಿಡಗಳು ಅದು ಸೇಫ್ ಆಗಿರ್ತದೆ ಅಂದರೆ. ಯಾಕಂದರೆ ಉಡುಪಿಯಲ್ಲಿ ಕಂಡಬಟ್ಟೆ ಮಳೆ ಬರ್ತಾ ಇದೆ ಇವಾಗ ಒಂದು 4-5 ದಿವಸದಿಂದ. ನೋಡಿ ಅವರು ಮರಳು ಹಾಕ್ತಾರೆ ಗೊಬ್ಬರದ ನಂತರ, ಅದರ ಮೇಲೆ ಮರಳು ಹಾಕಿ ನಂತರ ಅದನ್ನು ಮಿಕ್ಸ್ ಮಾಡಿ ಒಳ್ಳೆ ಮಾಡಿ ನೆಟ್ಟು ಕೊಟ್ಟಿದ್ದಾರೆ ನನಗೆ. ನೋಡಿ ಈ ಥರ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಅದರ ಮೇಲೆ ಗಿಡ ಇಟ್ಟು ಅವರು ನೆಡ್ತಾರೆ. ನನಗೆ ವಿಡಿಯೋ ಕೂಡ ಮಾಡಲಿಕ್ಕೆ ಒಬ್ಬರು ನಮ್ಮ ಅಲ್ಲೇ ಮನೆ ಹತ್ತಿರ ಒಬ್ಬರು ಇದ್ದಾರೆ, ಅವರು ನನಗೆ ವಿಡಿಯೋ ಮಾಡಿ ಕೂಡ ಕಳಿಸಿದ್ದಾರೆ. ನಾನು ಹೇಳಿದೆ ನನಗೆಲ್ಲ ವಿಡಿಯೋ ಮಾಡಿ ಕಳಿಸಿ, ನಾನು ಯೂಟ್ಯೂಬಲ್ಲಿ ಕೂಡ ಹಾಕ್ತೇನೆ, ಪ್ಲಸ್ ನನಗೆ ನೋಡಲಿಕ್ಕೆ ಕೂಡ ಬೇಕು ಅಂತ. ನೋಡಿ ಅವರು ಎಷ್ಟು ಚೆಂದ ಮಾಡಿ ನೆಡ್ತಾರೆ ನೋಡಿ. ಯಾಕೆ ಈ ವಿಡಿಯೋ ಹಾಕಿದೆ ಅಂದರೆ, ನನಗೆ ಫಸ್ಟ್ ಆಫ್ ಆಲ್ ನನಗೆ ಗಿಡಗಳಂದರೆ ತುಂಬ ಇಷ್ಟ. ಮತ್ತು ಯಾರಿಗಾದರೂ
ನಿಮಗೆ ನೆಡುವ ಅನುಭವ ಬೇಕಾದರೆ ದಾಸವಾಳ ಗಿಡ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಗಿಡ ಹೇಗೆ ನೆಡುವುದು ಅಂತ ಇವರು ಹೇಳ್ಕೊಡ್ತಾರೆ ನೋಡಿ. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೇನೆ. ನೋಡಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಏನು ಸ್ವಲ್ಪ ಸಹ ಅದರಲ್ಲಿ ನೀರು ನಿಲ್ಲದ ಹಾಗೆ ಅವರು ಕಂಪ್ಲೀಟ್ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಮಳೆಗಾಲದಲ್ಲಿ ಸ್ವಲ್ಪ ನೀರು ನಿಂತರೂ ಅದರ ಬೇರುಗಳೆಲ್ಲ ಕೊಳೆತು ಉಂಟಲ್ಲ, ಅದರ ಎಲ್ಲ ಏನಾಗ್ತದೆ, ಕೊಳ್ತೋಗಿ ಸಾಯ್ತದೆ ಗಿಡಗಳು. ಸೊ ಈ ಥರ ಅವರು ನನ್ನ ಎಲ್ಲ ಗಿಡಗಳನ್ನು ನೆಟ್ಟು ಕೊಟ್ಟಿದ್ದಾರೆ ನನಗೆ. ಕೆಲವು ನೆಲದಲ್ಲಿ ಹಾಕಿದ್ದಾರೆ, ಕೆಲವು ಅವರು ನನಗೆ ಪಾಟಲ್ಲಿ ಹಾಕಿ ಇಟ್ಟಿದ್ದಾರೆ. ನನ್ನ ಗಿಡ ನೋಡಲಿಕ್ಕೆ ಒಬ್ಬರು ಇದ್ದಾರೆ ಅಲ್ಲಿ. ಎಲ್ಲ ಅರೇಂಜ್ಮೆಂಟ್ ಮಾಡ್ತೇನೆ ನಾನು ಇಲ್ಲಿಂದನೇ, ಸ್ವಲ್ಪ ಫೋನ್ ಎಲ್ಲ ಮಾಡಿ. ಹಾಗೆ ನೋಡ್ತಾರೆ. ಮತ್ತು ನಮ್ಮ ನೆರೆಕರೆಯಲ್ಲಿ ಒಬ್ಬ ನಮ್ಮ ಫ್ರೆಂಡು ಕೂಡ ಇದ್ದಾರೆ, ಅವರು ಕೂಡ ಬಂದು ಎಲ್ಲ ಗಿಡಗಳನ್ನೆಲ್ಲ ನೋಡ್ತಾರೆ ನಂದು. ಸೊ ನನಗೆ ಅವರದ್ದು ಎಷ್ಟು ಉಪಕಾರ ಇದು ಮಾಡಿದರೂ ಸಾಕಾಗಲ್ಲ. ಸೊ ಎಲ್ಲ ನೋಡ್ಕೊಳ್ತಾರೆ ಅವರು. ಮನೆಯ ಹೊರಗಡೆ ಏನೆಲ್ಲ ನನ್ನ ಗಿಡಗಳಿದೆ ಅದೆಲ್ಲ ನೋಡ್ಕೊಳ್ತಾರೆ. ತುಂಬ ಥ್ಯಾಂಕ್ಸ್ ಅವರಿಗೆ ಕೂಡ. ನೋಡಿ ಅವರು ಹೇಗೆ ನೆಡ್ತಾರೆ ನೋಡಿ, ನನಗೆ ಅಂತೂ ತುಂಬ ಖುಷಿ ಆಯಿತು ನೋಡಿ. ತುಂಬ ಚಂದ 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 ಕಲರ್ ಇದೆ ಭಾಗ್ಯಚಂದ್ರು ಅವ್ರ ಹತ್ರ. ನಾನು ಇನ್ನೊಮ್ಮೆ ಆದರೂ ಊರಿಗೆ ಹೋಗುವಾಗ ಪುನಃ ಅವರ ಹತ್ರ ಆರ್ಡರ್ ಮಾಡ್ತೇನೆ, ಯಾವುದೆಲ್ಲ ಇಲ್ಲ ನೋಡಿ ಅದನ್ನು. ದಾಸವಾಳ ಗಿಡ ಅಂತೂ ಸೂಪರಾಗಿ ಅವರದ್ದು, ಎಷ್ಟು ದೊಡ್ಡ ದೊಡ್ಡ ಎಲೆಗಳಿವೆ ನೋಡಿ. ಬಟ್ ತುಂಬ ಮಳೆ ಇದೆ ನೋಡಿ, ಹೇಗೆ ಆಗ್ತದೆ ಗೊತ್ತಿಲ್ಲ ಮಾತ್ರ. ಸೊ ನಾನು ಈ ವಿಡಿಯೋ ಮಾಡಿದ್ದೆ ನಿಮಗೆಲ್ಲ ನೋಡಲಿಕ್ಕೆ ಅಂತ. ನಿಮಗೆಲ್ಲರಿಗೂ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳುತ್ತಾ, ಇವತ್ತಿನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಊರಿಗೆ ಹೋಗಿ ನಂತರ ಪುನಃ ಈ ವಿಡಿಯೋವನ್ನು ನಾನು ಮಾಡ್ತೇನೆ, ಗಿಡಗಳು ಹೇಗಿವೆ ಅಂತ. ಥ್ಯಾಂಕ್ ಯು ಎಲ್ಲರಿಗೂ, ವಿಡಿಯೋ ನೋಡಿದವರಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ.